ನಟಿ ಸಂಜನಾ ಗಲ್ರಾಣಿಗೆ ವಂಚನೆ ಮಾಡಿದಂತಹ ಪ್ರಕರಣ ಇತ್ತಲ್ಲ, ಆ ಪ್ರಕರಣದಲ್ಲಿ ಆರೋಪಿಗೆ ಈಗ ಕೋರ್ಟ್ ಶಿಕ್ಷೆಯನ್ನು ವಿಧಿಸಿದೆ. ನಟಿ ಸಂಜನಾ ಗಲ್ರಾಣಿಗೆ ವಂಚನೆ ಮಾಡಿದಂತಹ ಪ್ರಕರಣ ಇದು. ಆರೋಪಿ ರಾಹುಲ್ ತೋನ್ಸೆಗೆ ಶಿಕ್ಷೆಯನ್ನು ವಿಧಿಸಿದೆ ನ್ಯಾಯಾಲಯ. ನಟಿ ಸಂಜನಾ ಗಲ್ರಾಣಿ ಸ್ನೇಹಿತನಾಗಿದ್ದ ಈ ರಾಹುಲ್ ಅನ್ನೋದು ಗೊತ್ತಾಗ್ತಾ ಇದೆ. 2018-19ರಲ್ಲಿ 45 ಲಕ್ಷ ಪಡೆದು ರಾಹುಲ್ ತೋನ್ಸೆ ವಂಚಿಸಿದ್ದ. ತಾನು ಹೇಳಿದಂತಹ ಕಡೆ ಹೂಡಿಕೆ ಮಾಡಿದರೆ ಅಧಿಕ ಲಾಭ ಬರುತ್ತೆ ಅಂಥೇಳಿ 45 ಲಕ್ಷ ರೂಪಾಯಿ ಹಣವನ್ನು ನಟಿಯಿಂದ ಹೂಡಿಕೆ ಮಾಡಿಸಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿತ್ತು. ಅದಾದಮೇಲೆ ಇದನ್ನು ಬಂಧಿಸುವಂತಹ ಕೆಲಸ ಆಗಿತ್ತು. ಈಗ ಈ ಪ್ರಕರಣದಲ್ಲಿ ನ್ಯಾಯಾಲಯ ತೀರ್ಪನ್ನು ಪ್ರಕಟ ಮಾಡಿರುವಂಥದ್ದು 61.50 ಲಕ್ಷ ದಂಡ, 6 ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸಿರುವಂತಹದ್ದು ರಾಹುಲ್ ತೋನ್ಸೆಗೆ. 2018-19ರಲ್ಲಿ 45 ಲಕ್ಷ ಹಣವನ್ನು ಪಡೆದು ರಾಹುಲ್ ವಂಚಿಸಿದ್ದ ಅನ್ನುವಂತಹ ವಿಚಾರ ಇದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಏನಿದು ವಂಚನೆಯ ಪ್ರಕರಣ? ಜೊತೆಗೆ ಈ ರಾಹುಲ್ಗೆ ಈಗ ಕೋರ್ಟ್ ಯಾವ ರೀತಿ ಶಿಕ್ಷೆಯನ್ನು ವಿಧಿಸಿದೆ, ಏನೆಲ್ಲ ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಪ್ರೇಮ್, ರಾಹುಲ್ ತೋನ್ಸೆಯ ವಿರುದ್ಧ ಬೆಂಗಳೂರು ನಗರದಲ್ಲಿ ಹಲವು ವಂಚನೆ ಪ್ರಕರಣ ಸಂಬಂಧ ಕೇಸ್ಗಳು ದಾಖಲಾಗಿದ್ದಾವೆ. 2018-19ರಲ್ಲಿ ನಟಿ ಸಂಜನಾ ಗಲ್ರಾಣಿಯಿಂದ ಸುಮಾರು 45 ಲಕ್ಷ ಹಣವನ್ನು ಪಡೆದುಕೊಳ್ತಾರೆ. ಅಂದರೆ ಈತ ಈ ಶ್ರೀಲಂಕಾದ ಕೆಸಿನೋಗಳಲ್ಲಿ ಅಲ್ಲಿ ಇಲ್ಲಿ ಇನ್ವೆಸ್ಟನ್ನು ಮಾಡಿಸ್ತೀನಿ, ನಿಮಗೆ ಕೈ ತುಂಬ ಹಣವನ್ನು ಕೊಡಿಸ್ತೀನಿ ಅನ್ನೋ ಮಟ್ಟಿಗೆ ಹಣವನ್ನು ಪಡೆದುಕೊಂಡು ವಂಚನೆಯನ್ನು ಎಸಗ್ತಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈ ಹಿಂದೆ ಈತ ಕೂಡ ಈ ಸ್ಯಾಂಡಲ್ವುಡ್ ಡ್ರಗ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ. ಅದಾದ ಬಳಿಕ ಜಾಮೀನಿನ ಮೇಲೆ ಹೊರಬಂದಿದ್ದ. ಇತ್ತೀಚೆಗೆ ಈತನ ಮೇಲೆ ಬಸವೇಶ್ವರ ನಗರದಲ್ಲೂ ಕೂಡ ಇದೇ ರೀತಿಯಾದಂತಹ ವಂಚನೆ ಪ್ರಕರಣ ದಾಖಲಾಗಿದೆ. ಇದೀಗ ಹಳೆ ಕೇಸ್ ಒಂದರಲ್ಲಿ ಮಾನ್ಯ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. 2018-19ರಲ್ಲಿ ನಟಿ ಸಂಜನಾ ಗಲ್ರಾಣಿಯಿಂದ ಸುಮಾರು 45 ಲಕ್ಷ ಹಣವನ್ನು ಪಡೆದುಕೊಳ್ತಾನೆ. ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಸಾಕಷ್ಟು ಹಣ ಬರುತ್ತೆ ಅಂತೇಳಿ. ಹೀಗಾಗಿ ಈತ ಇನ್ವೆಸ್ಟ್ಮೆಂಟ್ಗೆ ಹಣವನ್ನು ತೆಗೆದುಕೊಂಡಂಥವನು ಆ ಲಾಭಾಂಶ ಏನಿದೆ ಅದನ್ನು ಸಹ ಕೊಟ್ಟಿಲ್ಲ, ಅದ್ರ ಜೊತೆಗೆ ಅಸಲಿ ಹಣವನ್ನು ಸಹ ಕೊಟ್ಟಿಲ್ಲ. ಚೆಕ್ ಕೊಟ್ಟರೆ ಆ ಚೆಕ್ಗಳು ಬೌನ್ಸ್ ಆಗಿದ್ವು. ಕೊನೆಗೆ ಈ ನಟಿ ಬೇಸತ್ತು ಇಂದಿರಾನಗರ ಪೊಲೀಸ್ ಠಾಣೆಗೆ ಕೇಸನ್ನು ದಾಖಲು ಮಾಡಿದರು. ಅದಾದ ಬಳಿಕ ಪೊಲೀಸರು ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದರು. ಕೋರ್ಟ್ನಲ್ಲಿ ಟ್ರಯಲ್ ಮುಗಿದು ಇದೀಗ ಮಾನ್ಯ ನ್ಯಾಯಾಧೀಶರು ಶಿಕ್ಷೆಯನ್ನು ಪ್ರಕಟ ಮಾಡಿದ್ದಾರೆ. 45 ಲಕ್ಷಕ್ಕೆ 61.50 ಲಕ್ಷ ಅಂದರೆ 61,50,000 ರೂಪಾಯಿ ಹಣವನ್ನು ಈತ ನಟಿ ಸಂಜನಾ ಗಲ್ರಾಣಿಗೆ ದಂಡದ ರೂಪದಲ್ಲಿ ಕೊಡಬೇಕು. ಕೋರ್ಟ್ ಫೀಸ್ 10,000ವನ್ನು ಕಳೆದು ಉಳಿಕೆ ಹಣವನ್ನು ನಟಿ ಸಂಜನಾ ಗಲ್ರಾಣಿಗೆ ಕೊಡಬೇಕು. ಅದರ ಜೊತೆಗೆ 6 ತಿಂಗಳ ಶಿಕ್ಷೆಯನ್ನು ಸಹ ಮಾನ್ಯ ನ್ಯಾಯಾಧೀಶರು ವಿಧಿಸಿದ್ದಾರೆ. ಒಂದು, ಹಣವನ್ನು ಸರಿಯಾದ ಸಮಯಕ್ಕೆ ಕೊಟ್ಟಿದ್ದೆ ಆದಲ್ಲಿ ಈ ಶಿಕ್ಷೆಯಿಂದ ವಿನಾಯಿತಿಯನ್ನು ನೀಡುವ ಕೆಲಸವನ್ನು ಕೂಡ ಮಾನ್ಯ ನ್ಯಾಯಾಧೀಶರು ನೀಡಿದ್ದಾರೆ. ಆದರೆ ಈತ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರೋ FIR ಏನಿದೆ ಆ ಪ್ರಕರಣ ಸಂಬಂಧ ಇನ್ನೂ ಕೂಡ ಅಪ್ಸ್ಕ್ಯಾಂಡ್ನಲ್ಲಿರೋದು. ಪೊಲೀಸರು ಆತನನ್ನು ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ.